ನಮಸ್ಕಾರ. ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಬುಧವಾರ. ನಾನು ಮಧುರಾ ಮಂಜುನಾಥ್. ಸುದ್ದಿಗಳ ವಿವರ. ಸಮಾಜದ ಆರೋಗ್ಯ ಕಾಪಾಡುವಲ್ಲಿ ಅಡುಗೆ ಮನೆ ಪಾತ್ರ ಬಹಳ ದೊಡ್ಡದು ಎಂದು ಸಾವಯವ ಕೃಷಿ ಪರಿವಾರದ ರಾಜ್ಯ ಕಾರ್ಯದರ್ಶಿ ಕೊನುಡಿ ಗಣೇಶ್ ತಿಳಿಸಿದರು. ಅವರು ಸೋಮವಾರ ರೋಟರಿ ಹಾಲ್ನಲ್ಲಿ ಇನ್ನರ್ವಿಲ್ ಕ್ಲಬ್ ಹಾಗೂ ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಚಾರ್ಟರ್ ಡೇ ಕಾರ್ಯಕ್ರಮದಲ್ಲಿ ಸಾವಯವ ಅಡುಗೆ ಮನೆ ಎಂಬ ವಿಷಯದ ಬಗ್ಗೆ ಉಪನ್ಯಾಸ ನೀಡಿದರು. ಅಡುಗೆ ಮನೆಯಲ್ಲಿ ಕೆಲಸ ಮಾಡುವ ಮಹಿಳೆಯರೇ ನಿಜವಾದ ವೈದ್ಯರಾಗುತ್ತಾರೆ. ಅಡುಗೆ ಮನೆಯಲ್ಲಿ ಅಮೃತ ತಯಾರಿಸಬೇಕೇ ಹೊರತು ವಿಷ ತಯಾರಿಸಬಾರದು. ಅಮೃತಕ್ಕೆ ಸಮನಾದ ಅಡುಗೆ ತಯಾರಿಸಬೇಕಾದರೆ ಅಡುಗೆ ಮನೆಗೆ ಸಾವಯವ ಪದಾರ್ಥ ಬರಬೇಕಾಗಿದೆ. ಇಂದು ಆಧುನಿಕ ಭರಾಟೆಯಲ್ಲಿ ಅಡುಗೆ ಮನೆಗೆ ಮಾರುಕಟ್ಟೆಯಲ್ಲಿ ತಯಾರಾದ ವಸ್ತುಗಳ ಜೊತೆಗೆ ನಮಗೆ ಅರಿವಿಲ್ಲದೆ ರಾಸಾಯನಿಕ ವಸ್ತುಗಳು ಬರುತ್ತಿವೆ. ಸಾವಯವ ಕೃಷಿ ಪರಿವಾರವು ರಾಜ್ಯದಾದ್ಯಂತ ಸಾವಯವ ಅಡುಗೆ ಮನೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡುತ್ತಿದೆ ಎಂದರು. ಸಭೆಯ ಅಧ್ಯಕ್ಷತೆಯನ್ನು ಇನ್ನರ್ವಿಲ್ ಕ್ಲಬ್ ಅಧ್ಯಕ್ಷೆ ಭವ್ಯ ಸಂತೋಷ್ ವಹಿಸಿದ್ದರು. ವೇದಿಕೆಯಲ್ಲಿ ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ ಅಧ್ಯಕ್ಷೆ ಪದ್ಮಾ ಸತೀಶ್, ಇನ್ನರ್ವಿಲ್ ಕ್ಲಬ್ ಕಾರ್ಯದರ್ಶಿ ನೀತಾ ಪ್ರದೀಪ್ ಇದ್ದರು. ಇದೇ ಸಂದರ್ಭದಲ್ಲಿ ಇನ್ನರ್ವಿಲ್ ಕ್ಲಬ್ ವತಿಯಿಂದ ಫಂಡ್ ರೈಸ್ ಮಾಡಲು ನಡೆಸಿದ ಲಾಟರಿ ಕಾರ್ಯಕ್ರಮದ ಡ್ರಾ ನಡೆಸಲಾಯಿತು. ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ ಸದಸ್ಯರು ಹಾಗೂ ಇನ್ನರ್ವಿಲ್ ಕ್ಲಬ್ನ ಸದಸ್ಯರು ಪಾಲ್ಗೊಂಡಿದ್ದರು. ಉತ್ತಮ ಕೃಷಿ ಸಾಧಕರಾದ ರಜನಿ ಸತ್ಯನ್ ಅವರ ಸಾಧನೆ ನಮ್ಮೂರಿಗೆ ಹೆಮ್ಮೆ ತಂದಿದೆ ಎಂದು ರೋಟರಿ ಸಂಸ್ಥೆಯ ಪೂರ್ವಾಧ್ಯಕ್ಷ ಎಸ್ ಶಾಂತಕುಮಾರ್ ತಿಳಿಸಿದರು. ಅವರು ಶನಿವಾರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ರೋಟರಿ ಕ್ಲಬ್, ಇನ್ನರ್ವಿಲ್ ಕ್ಲಬ್, ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ ಆಶ್ರಯದಲ್ಲಿ ರಾವೂರು ಗ್ರಾಮದ ಕೃಷಿ ಸಾಧಕಿ ರಜನಿ ಸತ್ಯನ್ ಅವರಿಗೆ ಅವರ ತೋಟದಲ್ಲಿ ಸನ್ಮಾನಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಅತಿಥಿಯಾಗಿದ್ದ ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ ಸ್ಥಾಪಕ ಅಧ್ಯಕ್ಷೆ ಶ್ಯಾಮಲಾ ಸತೀಶ್ ಮಾತನಾಡಿ, ರಜನಿ ಸತ್ಯನ್ ಅವರು MA ಹಾಗೂ B.Ed ಪದವಿ ಪಡೆದಿದ್ದರೂ ಕೃಷಿ ಕ್ಷೇತ್ರ ಆಯ್ಕೆ ಮಾಡಿಕೊಂಡು ಕುಕ್ಕುಟೋದ್ಯಮದಲ್ಲಿ ಸಾಧನೆ ಮಾಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಭೆಯ ಅಧ್ಯಕ್ಷತೆಯನ್ನು ರೋಟರಿ ಕ್ಲಬ್ ಅಧ್ಯಕ್ಷ ಕಣಿವೆ ವಿನಯ್ ವಹಿಸಿದ್ದರು. ಇನ್ನರ್ವಿಲ್ ಕ್ಲಬ್ ಅಧ್ಯಕ್ಷೆ ಭವ್ಯ ಸಂತೋಷ್, ಸನ್ಮತಿ ರಕ್ಷಿತ್ ಮಾತನಾಡಿದರು. ಅತಿಥಿಗಳಾಗಿ ರೋಟರಿ ಕ್ಲಬ್ ಕಾರ್ಯದರ್ಶಿ SN ಲೋಕೇಶ್, ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ LM ಸತೀಶ್, ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ ಅಧ್ಯಕ್ಷೆ ಪದ್ಮಾ ಸತೀಶ್, ನೀತಾ ಪ್ರದೀಪ್, ರೇಖಾ ಮೋಹನ್ ಉಪಸ್ಥಿತರಿದ್ದರು. SN ಲೋಕೇಶ್ ಸ್ವಾಗತಿಸಿದರು. PS ವಿದ್ಯಾನಂದ ಕುಮಾರ್ ಕಾರ್ಯಕ್ರಮ ನಿರೂಪಿಸಿದರು. NM ಕಾಂತರಾಜ್ ವಂದಿಸಿದರು. ಮಹಿಳೆಯರು ತಮ್ಮ ಮನೆ ಕೆಲಸದ ಜೊತೆಗೆ ಕುಕ್ಕುಟೋದ್ಯಮ ಮಾಡಿದರೆ ತಮ್ಮ ಆದಾಯ ಹೆಚ್ಚಿಸಿಕೊಳ್ಳಬಹುದು ಎಂದು ತಾಲೂಕು ಪಂಚಾಯಿತಿ ನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕ ಮನೀಶ್ ಸಲಹೆ ನೀಡಿದರು. ಅವರು ಸೋಮವಾರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ NRLM ಸಂಜೀವಿನಿ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಡೆದ 3 ದಿನದ ಕೋಳಿ ಸಾಕಾಣಿಕೆ ತರಬೇತಿ ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದರು. ಸರ್ಕಾರವು ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಹೆಚ್ಚು ಒತ್ತು ನೀಡುತ್ತಿದೆ ಎಂದರು. NRLM ಯೋಜನೆಯ ಕಾರ್ಯಕ್ರಮ ವ್ಯವಸ್ಥಾಪಕ ಸುಬ್ರಹ್ಮಣ್ಯ ಪ್ರಾಸ್ತಾವಿಕವಾಗಿ ಮಾತನಾಡಿ, ಕುಕ್ಕುಟ ಸಂಜೀವಿನಿ ಫಲಾನುಭವಿಗಳಿಗೆ 3 ದಿನದ ಸಾಮರ್ಥ್ಯ ಬಲವರ್ಧನೆ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಗ್ರಾಮೀಣ ಭಾಗದ ಮಹಿಳೆಯರು ಸ್ವಸಹಾಯ ಸಂಘದ ಮೂಲಕ ನೆರವು ಪಡೆದು ಆರ್ಥಿಕವಾಗಿ ಸ್ವಾವಲಂಬಿಯಾಗಬೇಕು ಎಂದು ಕರೆ ನೀಡಿದರು. ಸಭೆಯಲ್ಲಿ STLF ಉಪಾಧ್ಯಕ್ಷೆ ಧನಲಕ್ಷ್ಮಿ, ಕಾರ್ಯದರ್ಶಿ ಶಾಹಿದಾ ಬಾನು, ಪಶುವೈದ್ಯಾಧಿಕಾರಿ ಡಾ ಶಿವಕುಮಾರ್, ಡಾ ರೇಣುಕಾ ಪ್ರಸಾದ್, ಕೃಷಿಯೇತರ ವ್ಯವಸ್ಥಾಪಕಿ ವಿನುತಾ, ವಲಯ ಮೇಲ್ವಿಚಾರಕ ಗಿರೀಶ್, ಚೇತನ್, ಶ್ವೇತಾ, BRP ಶೈನಿ, ಕವನ ಇದ್ದರು. ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಲಾಯಿತು. 25 ಶಿಬಿರಾರ್ಥಿಗಳು ತರಬೇತಿಯಲ್ಲಿ ಭಾಗವಹಿಸಿದ್ದರು. ಯಾಕೆಂದ್ರೆ ಮರಿಗಳು ಸಣ್ಣ ಇದ್ದಾಗ ಅವಕ್ಕೆ ಶಾಖ ತುಂಬಾ ಇಂಪಾರ್ಟೆಂಟ್. ಆಹಾರ ಏನ್ ಕೊಡ್ತೀರಾ ನಿಮ್ಮಲ್ಲಿ ಯಾವತ್ತು ಫಸ್ಟ್ ಬೇಸಿಕ್ ನೀವು ಏನ್ ತಿಳ್ಕೋಬೇಕು ಅಂದ್ರೆ, ನೀವು ಯಾವುದೇ ಕೋಳಿ ಸಾಕಾಣಿಕೆಯಲ್ಲಿ 70% ನಿಮಗೆ ಖರ್ಚು ಬರೋದು ಆಹಾರ. ನೀವು ನಾಟಿ ಕೋಳಿ ಇದೆಲ್ಲ ಮಾಡೋದ್ರಿಂದ ನಿಮಗೆ ಅದು ಕಡಿಮೆ ಬರುತ್ತೆ. ಯಾಕೆಂದ್ರೆ ನಿಮ್ಮ ಮನೆಯದೆಲ್ಲ ವೇಸ್ಟ್, ಹಣ್ಣು ತರಕಾರಿ ಏನೇನಿರುತ್ತೆ ಅದನ್ನೆಲ್ಲ ಹಾಕ್ಬೋದು. ವಂದನೆಗಳು.